Good morning, namaste, welcome to a new video. ಸೊ ನಮ್ಮ ಪಯಣ ಇವತ್ತು ಮೈಸೂರು ಕಡೆಗೆ. ಮೈಸೂರಲ್ಲಿ ಎಲ್ಲಿ ಅಂದರೆ ಜಸ್ಟ್ ಹಿಂಗೆ ವಾಟರ್ ಫಾಲ್ಸ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಯಾವ ವಾಟರ್ ಫಾಲ್ಸು ಅಂದರೆ ಗಗನಚುಕ್ಕಿ ಮತ್ತು ಬರ್ಚುಕ್ಕಿ. ಯಾಕಂದರೆ ಮಳೆ ಬಿದ್ದು ಈ ಟೈಮಲ್ಲಿ ವ್ಯೂ ಮಾತ್ರ ತುಂಬ ಚೆನ್ನಾಗಿರುತ್ತೆ ಗಗನಚುಕ್ಕಿದ್ದು ಮತ್ತು ಬರ್ಚುಕ್ಕಿದ್ದು. ಸೊ ನಾವು ವಾಟರ್ ಫಾಲ್ಸ್ ನೋಡೋಣ ಅಂತ ಇವತ್ತು ಹೋಗ್ತಾ ಇದ್ದೀವಿ. ಗಗನಚುಕ್ಕಿ ಆ್ಯಂಡ್ ಬರ್ಚುಕ್ಕಿ ವಯಾ ಬಿಡ್ದಿ. ಸೊ ನಾರ್ಮಲ್ ಆಗಿ ಎಲ್ಲರೂ ಅನ್ಕೊಬೋದು ಬಿಡ್ದಿ ಅಂದ್ರೆ ಜಸ್ಟ್ ತಟ್ಟೆ ಇಡ್ಲಿ ಅಷ್ಟೇ, ತಟ್ಟೆ ಇಡ್ಲಿ ತಿಂದು ಜಸ್ಟ್ ಹೋಗ್ತಾ ಇರೋದು ಅಂದ್ಬಿಟ್ಟು. ನಾನು ಇವತ್ತು ನಿಮ್ಮನ್ನ ಒಂದು ಹೊಸ ಪ್ಲೇಸ್ ಕರ್ಕೊಂಡು ಹೋಗ್ತೇನೆ. ಆ್ಯಕ್ಚುಲಿ ಇದೇನು ಹೊಸ ಪ್ಲೇಸ್ ಅಲ್ಲ, ತುಂಬ ಹಳೆ ಪ್ಲೇಸೇ. ನಾವು ಆಲ್ಮೋಸ್ಟ್ ಲೈಕ್ 2018-19 ಪ್ರೀ ಕೋವಿಡ್ ಇಲ್ಲೆಲ್ಲ ಹೋಗಿ ಊಟ ಮಾಡ್ತಾ ಇದ್ರಿ. ಸೊ ಇದು ನಿಮ್ಗೊಂದು ಹೊಸ ಜಾಗ ಆಗಿರುತ್ತೆ, ನೀವು ವಿಸಿಟ್ ಮಾಡಿರ್ತೀರಾನು ಅನ್ಕೊಂಡು ಇದ್ದೀನಿ. ಸೊ ಇದೇನು ನ್ಯೂ ಜಾಗ ಅಲ್ಲ, ಬಟ್ ದ ಫುಡ್ ಟೇಸ್ಟ್ ಇಸ್ ರಿಯಲಿ ಗುಡ್. ಸೊ ಇವಾಗ ಸಂಡೇ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ನಾವು ಸಂಡೇ ಅಂದರೆ ನಮಗೆ ನಾನ್ ವೆಜ್ ಮ್ಯಾಂಡೇಟ್ರಿ ಇರಲೇಬೇಕಾಗುತ್ತೆ. ಲೈಕ್ ಮಟನ್ ಲೆಗ್ ಸೂಪ್, ಮಟನ್ ಫ್ರೈ, ನಲ್ಲಿ ಮೂಳೆ. ಇಲ್ಲಿ ಹೋಗ್ತಾ ಇರೋ ಲೊಕೇಶನ್ ಅಲ್ಲಿ ಬಂದ್ಬಿಟ್ಟು ಒಳ್ಳೆ ಮಟನ್ ಊಟ ಸಿಗುತ್ತೆ. ಲೈಕ್ ನಲ್ಲಿ ಫ್ರೈ ಆಗಿರ್ಬೋದು, ಆರ್ ಲೈಕ್ ತಟ್ಟೆ ಇಡ್ಲಿ ಆ್ಯಂಡ್ ಮಟನ್ ಕೀಮಾ ದೋಸೆ. ಸೊ ಬೇಸಿಕಲಿ ಇಟ್ಸ್ ಕೈಂಡ್ ಆಫ್ ಬ್ರೇಕ್ಫಾಸ್ಟ್ ರೈಡ್ ನಾವು ಹೋಗ್ತಾ ಇರೋದು ಇವತ್ತು. ಸೊ ನೈಸ್ ರೋಡಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹೋಗ್ಬೇಕು ಇವಾಗ. ಯಾಕಂದರೆ ತುಂಬ ಕಡೆ ಸ್ಪೀಡ್ ಟ್ರ್ಯಾಪ್ ಸೆಟ್ ಮಾಡಿದ್ದಾರೆ ನಮ್ಮ ಪೊಲೀಸ್ ಅವರು. ನಮಗೆ ಗೊತ್ತೇ ಇರಲ್ಲ ಆ್ಯಕ್ಚುಲಿ ಅಲ್ಲಿ ಸ್ಪೀಡ್ ಟ್ರ್ಯಾಪ್ ಇದೆ ಅಂದ್ಬಿಟ್ಟಂತ. ಆದರೆ ತುಂಬ ತುಂಬ ಕಡೆ ಸ್ಪೀಡ್ ಟ್ರ್ಯಾಪ್ ಸೆಟ್ ಮಾಡಿದ್ದಾರೆ. ಯಾಕೆ ಅಂದರೆ ಸೆಂಟರ್ ಆಫ್ ದ ರೋಡ್, ಆ ಕಡೆ ಈ ಕಡೆ ಸೆಂಟರ್ ಆಫ್ ದ ರೋಡಲ್ಲಿ ಕೂಡ ಕಂಬ ಉಣಿ ಅಲ್ಲಿ ಕೂಡ ಸ್ಪೀಡ್ ಟ್ರ್ಯಾಪ್ಸ್ ಹಾಕಿದ್ದಾರೆ. ಸೊ ನಾವು ನೋಡ್ದಿರಾ ಮೋರ್ ದೆನ್ ಲೈಕ್ 80 or 100 ಕಿಲೋಮೀಟರ್, ಮೋರ್ ದೆನ್ 80 ಹೋಗ್ತಾ ಇದ್ರೆ ಸಾಕು, ಇವಾಗ ಆಟೋಮೆಟಿಕ್ ಫೈನ್ಸ್ ಬೀಳ್ತಾ ಇದೆ. ಸೊ ನೈಸ್ ರೋಡಲ್ಲಿ ಇದೊಂದು ಅಬ್ಸರ್ವ್ ಮಾಡ್ಕೊಂಡು ಹೋಗ್ಬೇಕಾಗಿರೋದು. ಯಾಕಂದರೆ ಆಲ್ಮೋಸ್ಟ್ ಲೈಕ್ ಎಲ್ಲೆಲ್ಲಿ ಫ್ಲೈಓವರ್ ಸಿಗುತ್ತೆ ಅಲ್ಲ ನಿಮಗೆ ನೈಸ್ ರೋಡಲ್ಲಿ, ಲೈಕ್ ಫ್ಲೈಓವರ್ಸ್ ಅಲ್ಲ, ಲೈಕ್ ಬ್ರಿಡ್ಜಸ್ ಥರ ಇರುತ್ತೆ, ಅಲ್ಲೆಲ್ಲಾನು ಸ್ಪೀಡ್ ಸೆನ್ಸರ್ಸ್ ಹಾಕಿದ್ದಾರೆ ಇವಾಗ ನೈಸ್ ರೋಡಲ್ಲಿ. ಸೊ ನೀವು ಹೋಗ್ತಾ ಇರೋ ಸ್ಪೀಡ್ ಆಟೋಮೆಟಿಕ್ ಆಗಿ ಕ್ಯಾಪ್ಚರ್ ಆಗ್ತಾ ಇರುತ್ತೆ. ನೀವು ಜಸ್ಟ್ ಆ್ಯಸ್ ಯು ಕ್ರಾಸ್ 80-85 to 90 ತಗೋ ಒಂದು ಹಾಕ್ತಾರೆ ಚಲಾನ್, ತಗೋ ಇನ್ನೊಂದು ಚಲಾನ್ ಹಾಕ್ತಾರೆ. ಸೊ ನಾರ್ಮಲ್ ನೀವು ಮುಂದೆ ನೋಡ್ಬೋದು, ಅಲ್ಲಿ ನಿಮಗೆ ಬ್ರಿಡ್ಜ್ ಥರ ಕಾಣಿಸ್ತಾ ಇದೆ ಅಲ್ಲ, ಅಲ್ಲಿ ತೋರಿಸ್ತಾ ಇರುತ್ತೆ ಯುವರ್ ಸ್ಪೀಡ್ ಅಂದ್ಬಿಟ್ಟಂತ. ಸೊ ಮೇಲೆಗಡೆ ತುಂಬ ಕಡೆ ಅಲ್ಲೆಲ್ಲಾನು ಕ್ಯಾಮ್ರಾಸ್ ಹಾಕಿದ್ದಾರೆ, ಪ್ಲಸ್ ಯುವರ್ ಸ್ಪೀಡ್ ಅಂದ್ಬಿಟ್ಟಂತ ಬೋರ್ಡ್ಸ್ ಹಾಕಿದ್ದಾರೆ. ಅದನ್ನು ನೋಡಿಕೊಂಡು ನಾವು ಹುಷಾರಾಗಿ ಟ್ರಾವೆಲ್ ಮಾಡಬೇಕಾಗುತ್ತೆ ನೈಸ್ ರೋಡಲ್ಲಿ. ಫಸ್ಟ್ ಇದ್ದಂಗಿಲ್ಲ ಜಸ್ಟ್ 100-120 ಹೋಗೋಣ ಅಂತ ಹೇಳಿದ್ರೆ ಇವಾಗ ತಗೋ ಫೈನ್ ಅಂತ ಕೊಡ್ತಾ ಇರ್ತಾರೆ ಅವ್ರು ನಮ್ಮ ಕೈಗೆ. ಸೊ ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು ನಾವು ಇವಾಗ ನೈಸ್ ರೋಡಲ್ಲಿನೂ. ಸೊ ನಾವು ನೈಸ್ ರೋಡಲ್ಲಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ನಮ್ಮ ಜಿಮ್ ಟ್ರೈನರ್ ಮಿಸ್ಟರ್ ಹರಿಕೃಷ್ಣ ಹೇಳಿದರು, ಅವ್ರು ಎಲ್ಲೆಲ್ಲಿ ಲೆಫ್ಟ್ ಲೆಗನ್ನು ಇಳಿಸ್ತಾರೋ ಸೊ ಮುಂದೆಗಡೆ ಸ್ಪೀಡ್ ಟ್ರ್ಯಾಪ್ ಇದೆ ಅಂದ್ಬಿಟ್ಟು ಅರ್ಥ ಅಂತ. ಸೊ ಸ್ಲೋ ಡೌನ್ ಮಾಡ್ಕೊಳ್ಳಿ, ಸೊ ಚಲಾನ್ ಬೀಳಲ್ಲ ಅಂದ್ಬಿಟ್ಟಂತ. ಸೊ ನಾವು ಹೋಗ್ತಾ ಇದ್ವಿ ನಾರ್ಮಲ್ ಆಗಿ. ಸೊ ಆಸ್ ಅವ್ರು ಕಾಲ್ ಡ್ರಾಪ್ ಮಾಡಿದ ತಕ್ಷಣ ನಾವೆಲ್ಲ ಸ್ಲೋ ಮಾಡ್ಕೊಂಡ್ರಿ. ಯಾಕಂದರೆ ಮುಂದೆಗಡೆ ಒಂದು ಬ್ರಿಡ್ಜ್ ಥರ ಕಾಣಿಸ್ತಾ ಇದೆ ಅಲ್ಲ, ಅಲ್ಲೆಲ್ಲ ಸ್ಪೀಡ್ ಟ್ರ್ಯಾಪ್ಸ್ ಹಾಕಿರ್ತಾರೆ ಇವಾಗ ನೈಸ್ ರೋಡಲ್ಲಿ. ಯುವರ್ ಸ್ಪೀಡ್ ಕ್ರಾಸಿಂಗ್ ಮೋರ್ ದೆನ್ 80 ಪೆನಾಲ್ಟಿ ಹಾಕಿರ್ತಾರೆ ಅವರು. ಸೊ ವೇರ್ ಎವರ್ ಅಲ್ಲಿ ಕ್ಯಾಮ್ರಾಸ್ ಕೂಡ ಇದೆ, ಪ್ಲಸ್ ಸ್ಪೀಡ್ ಕೂಡ ತೋರಿಸ್ತಾ ಇರುತ್ತೆ ನಿಮ್ದು ಇಷ್ಟು ಅಂದ್ಬಿಟ್ಟು ಅಂತ. ನೀವು ಕ್ರಾಸ್ ಮಾಡಿದ್ರ ಪೆನಾಲ್ಟಿ ಬಿಟ್ಟು ಅಂದ್ಬಿಟ್ಟು ಅರ್ಥ. ಸೊ ಫಿಕ್ಸ್ ಆಗಿಬಿಡಿ, ಯಾರು ನಿಂತ್ಕೊಂಡು ಇವಾಗ ಫೈನ್ ಆಗ್ತಾ ಇಲ್ಲ, ಜಸ್ಟ್ ನಾವು ಮುಂದೆ ಹೋಗ್ತಾ ಇದ್ರೇನೆ ಸಾಕು, ಸ್ಪೀಡ್ ಜಾಸ್ತಿ ಇದ್ರೆ ಫೈನ್ ಆಗ್ತಾ ಇರ್ತಾರೆ. ಆ್ಯಂಡ್ ಆಲ್ವೇಸ್ ರಿಮೆಂಬರ್ ಒನ್ ಥಿಂಗ್ ಗೈಸ್, ಏನೇ ಆಗಲಿ ರೈಡ್ ವಿತ್ ಪ್ರಾಪರ್ ಗೇರ್ಸ್. ಓಕೆ, ಪ್ರಾಪರ್ ಗೇರ್ಸ್ ಇಲ್ಲ ಅಂದ್ರೇನು ಪರವಾಗಿಲ್ಲ, ಪ್ಲೀಸ್ ಹೆಲ್ಮೆಟ್ ಹಾಕ್ಕೊಂಡಾದ್ರೂ ಓಡಿಸಿ ಗಾಡಿನ. ಅಟ್ಲೀಸ್ಟ್ ಇಟ್ ವಿಲ್ ಸೇವ್ ಯುವರ್ ಲೈಫ್ಸ್. ಸೊ ನಿಮ್ಮ ಲೈಫೇ ಎಲ್ಲ ಇವಾಗ ಮುಂದೆ ಹೋಗ್ತಾ ಇರೋರು, ಅವ್ರು ಹಿಂದೆ ಹೋಗ್ತಾ ಇರೋರು, ಯಾರು ಒಬ್ರು ನೀವು ಜಸ್ಟ್ ಸ್ಕಿಡ್ ಆಗಿ ಬಿದ್ದಿದ್ದೀರಾ ಅಂದರೆ ಹಿಂದೆ ಬರ್ತಾ ಇರೋರ್ಗೂ ಡೇಂಜರ್, ಪ್ಲಸ್ ಮುಂದೆ ಹೋಗ್ತಾ ಇರೋರ್ಗೂ ಡೇಂಜರ್. So always wear proper gears and do the riding, or at least gears illandre please wear at least helmets. 1 hour ರೈಡ್ ಮಾಡಾದ್ಮೇಲೆ
ಸೊ ನಾವು ಅಟ್ ಲಾಸ್ಟ್ ಬಿಡದಿ ರೀಚ್ ಆಗ್ತಾ ಇದ್ದೀವಿ ಇವಾಗ. ಆದರೆ ನಾವು ಹೋಗ್ತಾ ಇರೋ ರೆಸ್ಟೋರೆಂಟ್ ಬಂದ್ಬಿಟ್ಟು ಬಿಡದಿಯಲ್ಲಿಲ್ಲ. ಸೊ ಬಿಡ್ದಿ ಕ್ಲಿಪ್ ಇಲ್ಲೇನಕ್ಕೆ ಆಗ್ತಾ ಇದ್ದಾರೆ ಇವ್ರು ಹೇಳಿದ ರೆಸ್ಟೋರೆಂಟು, ಸೊ ಇವನು ಏನಕ್ಕೆ ಇಲ್ಲಿ ಬಿಡ್ದಿದ್ದು ಇದಾಗ್ತಾ ಇದ್ದಾನೆ ಅಂದ್ಬಿಟ್ಟಂತ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಥರ ನ್ಯಾಷನಲ್ ಹೈವೇ ಓಪನ್ ಆಯಿತು, ಲೈಕ್ ಬ್ಯಾಂಗ್ಳೂರ್ ಟು ಮೈಸೂರು ಹೈವೇ. ಸೊ ತುಂಬ ಲೈಕ್ 80% ಪೀಪಲ್ ಕಾರಲ್ಲಿ ಬರೋರು ಏನು ಮಾಡ್ತಾರೆ ಅಂದರೆ ಹೈವೇಲಿ ಹೋಗ್ಬಿಡ್ತಾರೆ. ಯಾಕೆ ಈ ಸ್ಪೀಡ್ ಹಂಪ್ಸ್ ಯಾಕೆ ಬೇಕು, ಯಾಕೆ ಟ್ರಾಫಿಕ್ ಬೇಕು ಅಂದ್ಬಿಟ್ಟಂತ. ಸೊ ಒಂದು ಕಾಲದಲ್ಲಿ ಸ್ಯಾಟರ್ಡೆ ಸಂಡೇ ಅಂದರೆ ಬಿಡದಿಯಲ್ಲಂತೂ ಮಿನಿಮಮ್ 45 to 50 ಮಿನಿಟ್ಸ್ ಟ್ರಾಫಿಕ್ ಇರೋದು. ಯಾಕಂದರೆ ಜಸ್ಟ್ ಬಿಕಾಸ್ ಆಫ್ ಬಿಡದಿ ತಟ್ಟೆ ಇಡ್ಲಿ. ಒಂದು ಕಾಲದಲ್ಲಿ ಫುಲ್ ಆಗಿದ್ದಿದ್ದು ರೆಸ್ಟೋರೆಂಟ್ಸ್ ಎಲ್ಲನೂ ಇವಾಗ ಫುಲ್ ಖಾಲಿ ಹೊಡಿತಾ ಇದೆ. ಇಲ್ಲೂ ಮ್ಯಾಕ್ಸಿಮಮ್ ಇಲ್ಲೊಂದಷ್ಟು ಜನ, ಅಲ್ಲೊಂದಷ್ಟು ಜನ. ಒಂದು ಟೈಮಲ್ಲಿ ಯಾರು ರೋಡಲ್ಲಿ ನಿಂತ್ಕೊಂಡು ಕರಿತಾ ಇದ್ದಿಲ್ಲ ಬನ್ನಿ ನಮ್ಮ ಹೋಟೆಲ್ಗೆ ಅಂದ್ಬಿಟ್ಟಂತ. ಇವಾಗ ಬಿಡದಿಯಲ್ಲಿ ಒಂದೊಂದು ಹೋಟೆಲ್ ಮುಂದೆ 3-4 ಜನ ನಿಂತ್ಕೊಂಡು ಬನ್ನಿ ಬನ್ನಿ ಅಂತ ಕರೀತಾ ಇರ್ತಾರೆ. ಬಿಡದಿ ಪರಿಸ್ಥಿತಿ ಎಲ್ಲರಿಗೂ ಬಂದಿತ್ತಿದೆ. ಒನ್ ಆಫ್ ದ ಮೇನ್ ಸೋರ್ಸ್ ಆಫ್ ಇನ್ಕಮ್ ಇದ್ದಿದ್ದು ಬಿಡದಿ ತಟ್ಟೆ ಇಡ್ಲಿ. ಸೊ ಹೋಟೆಲ್ಸ್ ಅವರೆಲ್ಲ ಇದ್ದಿದ್ದು ತಟ್ಟೆ ಇಡ್ಲಿಗೋಸ್ಕರ. ಸ್ಯಾಟರ್ಡೆ ಸಂಡೇ ಅಂದರೆ ಇಷ್ಟು ಕ್ರೌಡ್ ಇರೋದಂದ್ರೆ ಬಿಡದಿ ಜಸ್ಟ್ ಆ ಟರ್ನಿಂಗ್ ಪಾಸ್ ಆಗೋಕ್ಕೆ ಮಿನಿಮಮ್ 40 to 50 ಮಿನಿಟ್ಸ್ ಟೈಮ್ ತೊಗೊತೈತಿ. ಹಂಗಿದ್ದಿದ್ದು ಬಿಡದಿ ಇವಾಗ ಫುಲ್ ಖಾಲಿ ಹೊಡಿತಾ ಇದೆ. 2 seconds ಅಲ್ಲಿ ನೀವು ಇಲ್ಲಿಂದ ಅಲ್ಲಿಗೆ ಪಾಸ್ ಆಗ್ಬಿಡ್ಬೋದು ಬಿಡದಿಯಲ್ಲಿ, ಹಂಗಿದೆ. ಸೊ ನೀವು ಏನಾದ್ರು ಲೈಕ್ ಬ್ಯಾಂಗ್ಳೂರ್ ಟು ಮೈಸೂರು ಹೋಗ್ತಾ ಇದ್ರೆ ಇವಾಗ್ಲೂ ನಿಮ್ಗೊಂದು ಚಾನ್ಸ್ ಇರುತ್ತೆ. ಜಸ್ಟ್ ಹೈವೇ ಬಿಟ್ಟು ಸೈಡ್ಗೆ ಬಂದು ಬಿಡದಿಯಲ್ಲಿ ಒಳ್ಳೆ ತಟ್ಟೆ ಇಡ್ಲಿ ತಿನ್ಕೊಂಡು ಹೋಗ್ಬೋದು. ನೀವ್ ಯಾಕೆ ತಿಂತಾ ಇಲ್ಲ ಇಷ್ಟೊಂದು ಹೇಳ್ತಾ ಇದೀರಾ ಬಿಡದಿ ಬಗ್ಗೆ ಅಂತ. ನಾವು ಹೋಗ್ತಾ ಇರೋದು ಆಲ್ಮೋಸ್ಟ್ ತಟ್ಟೆ ಇಡ್ಲಿ ತಿನ್ನಕ್ಕೆ, ಆದ್ರೆ ಬೇರೆ ಹೋಟೆಲ್ಗೆ ಹೋಗ್ತಾ ಇದೀವಿ ಅಷ್ಟೇ. ಸೊ ಎಂಡ್ ಆಫ್ ದ ಡೇ ಸ್ಟಿಲ್ ವಿ ಆರ್ ಈಟಿಂಗ್ ತಟ್ಟೆ ಇಡ್ಲಿ ಇನ್ ನಮ್ಮ ಕರ್ನಾಟಕನೇ, ನಮ್ಮ ಬ್ಯಾಂಗ್ಳೂರ್ ಮೈಸೂರು ಹೈವೇ ಅಲ್ಲೇ. ಸೊ ಅಲ್ಲೇ ನಾವು ಇವಾಗ ಊಟ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಆಫ್ಟರ್ ರೈಡಿಂಗ್ ಫಾರ್ 1 hour 45 minutes ಹೊಟ್ಟೆ ತುಂಬ ಹಸಿಯಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ಹಂಗೆ ನಮ್ಮ ಲೊಕೇಶನ್ ಕೂಡ ನಾವೆಲ್ಲಿ ಹೋಗ್ಬೇಕು ಅನ್ಕೊಂಡಿದ್ರಲ್ಲ, ಸೊ ಆಲ್ಮೋಸ್ಟ್ ನಿಯರಲ್ಲಿದ್ದೀವಿ. ಹೋಟೆಲ್ ಹೆಸರು ಬಂದ್ಬಿಟ್ಟು ಹೋಟೆಲ್ ವೈಶಾಲಿ ಅಂದ್ಬಿಟ್ಟಂತ. ನೀವು ತುಂಬ ಜನ ನೋಡಿರ್ತೀರಾ, ಹೋಗಿರ್ತೀರಾ. ಇಟ್ಸ್ ನಥಿಂಗ್ ನ್ಯೂ ಹೋಟೆಲ್ ಆರ್ ನಥಿಂಗ್ ಓವರ್ ನೈಟ್ ಅಲ್ಲಿ ಏನು ಕ್ರಿಯೇಟ್ ಆಗಿಲ್ಲ. ಸೊ ವೈಶಾಲಿ ಹೋಟೆಲ್ ಅಂತ, ಇಟ್ಸ್ ಒನ್ ಆಫ್ ಲೈಕ್ ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ ಇಟ್ಸ್ ಒನ್ ಆಫ್ ದ ಗುಡ್ ಹೋಟೆಲ್. ತಾತಪ್ಪ ನೋಡ್ಕೊಂಡು ಸ್ವಲ್ಪ ಕ್ರಾಸ್ ಮಾಡಬೇಕು. ಸೆಂಟರ್ ರೋಡಲ್ಲಿ ನಿಲ್ಸ್ಬಿಟ್ಟಿರ್ತಾರೆ, ಬೈಕಲ್ಲಿ ಸ್ಪೀಡಲ್ಲಿ ಬರೋರ್ಗೂ ಕಷ್ಟನೇ. ಸೊ ಹೋಗ್ತಾ ಇದೀವಿ ನಾವು ವೈಶಾಲಿ ಹೋಟೆಲ್ಗೆ. ಇಲ್ಲಿ ಏನಂದ್ರೆ ನಾನ್ ವೆಜ್ ಚೆನ್ನಾಗಿರುತ್ತೆ. ಸೊ ಅರ್ಲಿ ಮಾರ್ನಿಂಗ್ ನಿಮ್ಗೆ ಮಟನ್ ಲೆಗ್ ಸೂಪ್ ಸಿಗುತ್ತೆ. ಪ್ಲಸ್ ಇವ್ರದ್ದೊಂದು ಡಿಶ್ ಇದೆ, ಮಟನ್ ನಲ್ಲಿ ಮೂಳೆ ಅಂದ್ಬಿಟ್ಟಂತ, ನಲ್ಲಿ ಮೂಳೆ ಫ್ರೈ ಅಂತ. ಅದನ್ನ ಮಾತ್ರ ನೀವು ಶ್ಯೂರ್ ಆಗಿ ಟ್ರೈ ಮಾಡಲೇಬೇಕು ವೈಶಾಲಿ ಹೋಟೆಲ್ಗೆ ಹೋದಾಗ. ಹೋಟೆಲ್ ಆ್ಯಕ್ಚುಲಿ ಫೇಮಸ್ ಅದಕ್ಕೇನೆ, ನಲ್ಲಿ ಮೂಳೆಗೆ ಪ್ಲಸ್ ಮಟನ್ ಕೀಮಾ ದೋಸೆಗೆ. ಸೊ ಹಿಯರ್ ಈಸ್ ದ ಹೋಟೆಲ್ ವೈಶಾಲಿ. ಆಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿದೆ. ವೆಲ್ಕಮಿಂಗ್ ಆಂಬಿಯನ್ಸೇ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಇಟ್ಸ್ ಲೈಕ್ ಓಲ್ಡ್ ಮನೆ ಥರ ಇರುತ್ತೆ, ನಮ್ಮ ಹಳ್ಳಿ ಮನೆ ಕಡೆ ಇರ್ತಾ ಇತ್ತಲ್ಲ, ಸೊ ಆ ಥರ ಮನೆಗಿರುತ್ತೆ. ಸೊ ರೀಚ್ ಆಗಿದ್ದೀವಿ, ಬನ್ನಿ ಹೋಗಿ ಫುಡ್ನ ಟೇಸ್ಟ್ ಮಾಡೋಣ. ಹೋಟೆಲ್ ವೆಲ್ಕಮಿಂಗ್ ಆಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿದೆ. ಇದೇ ನಾವು ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಾ ಇಲ್ಲ, ಹ್ಯಾಸ್ ಟೋಲ್ಡ್ ಅರ್ಲಿಯರ್. ಸೊ ಆಂಬಿಯನ್ಸ್ ಕೂಡ ತುಂಬ ಪ್ಲೆಸೆಂಟ್ ಆಗಿದೆ. ನೀವು ಆಂಬಿಯನ್ಸ್ನ ನೋಡ್ಬೋದು. ಇಟ್ ವಿಲ್ ಬಿ ರಿಯಲಿ ಪ್ಲೆಸೆಂಟ್ ಇಲ್ಲಿ ಕೂತ್ಕೊಂಡು ಊಟ ಮಾಡೋದಕ್ಕೆ, ಆರ್ ಲೈಕ್ ದ ಪ್ಲೇಸ್ ಇಸ್ ರಿಯಲ್. ಸೊ ಸೇಮ್ ವೇ ದ ಔಟ್ಸೈಡ್ ಈಟಿಂಗ್ ಏರಿಯಾ ಕೂಡ ನೀವು ನೋಡ್ಬೋದು. ಆಂಬಿಯನ್ಸ್ ಇಸ್ ಕ್ಲೀನ್ ಆಗಿ ಪ್ಲೆಸೆಂಟ್ ಆಗಿದೆ ಅಂದ್ಬಿಟ್ಟಂತ. ಓವರ್ ದ ಲೊಕೇಶನ್ ಇಸ್ ರಿಯಲಿ ಗುಡ್, ದ ಆಂಬಿಯನ್ಸ್ ಇಸ್ ರಿಯಲಿ ಗುಡ್. ಸೊ ಮೇನ್ ಬಂದಿರೋದು ನಾವು ಫುಡ್ ಟೇಸ್ಟ್ ಮಾಡೋಕ್ಕೆ. ಸೊ ಲೆಟ್ ಅಸ್ ಆರ್ಡರ್ ಸಮ್ ಫುಡ್ ಆ್ಯಂಡ್ ಲೆಟ್ ಅಸ್ ಸಿ ಹೌ ದ ಫುಡ್ ವಿಲ್ ಟೇಸ್ಟ್. ಸೊ ಒಳ್ಳೆ ಬ್ರೇಕ್ಫಾಸ್ಟ್ ವೈಶಾಲಿ ಹೋಟೆಲಲ್ಲಿ ಮುಗೀತು ನಮ್ಮದು. ಸೊ ಇಲ್ಲಿಂದ ನಾವು ಇವಾಗ ಗಗನಚುಕ್ಕಿ ಕಡೆಗೆ ಓಡ್ತಾ ಇದ್ದೀವಿ. ಸೊ ಇವಾಗ ನೀವು ನಾರ್ಮಲ್ಲ ಕ್ವಶನ್ ಮಾಡ್ಬೋದು, ಏನು ಬ್ರೋ ಆ್ಯಂಬಿಯನ್ಸ್ ಎಲ್ಲ ತೋರಿಸ್ಬಿಟ್ಟು ಇವಾಗ ಅಲ್ಲಿಂದ ಓಕೆ ನಾವು ಈ ಥರ ಹೋಟೆಲ್ಗೆ ಹೋಗ್ತೀವಿ ಅಂತ ಏನೊಂದು ಫುಡ್ದು ಫೋಟೋ ಇಲ್ಲ, ರಿವ್ಯೂ ಇಲ್ಲ, ಏನಿಲ್ಲ. ಸೊ ಬೇಸಿಕಲಿ ಏನಂದರೆ ಫುಡ್ ಫೋಟೋಸ್ ಹಾಕಿ ಇದು ಮಾಡೋದು ಎಲ್ಲ ಒಂಥರ ರೈಟ್ ಅನಿಸಿಲ್ಲ. ಸೊ ನಾನು ನಿಮ್ಗೆ ಹೇಳ್ತೀನಿ ಏನೇನು ಅಲ್ಲಿ ರೆಕಮೆಂಡೆಡ್ ಐಟಮ್ಸ್ ನೀವು ಆರ್ಡ್ರ್ ಮಾಡಿ ತಿನ್ಬೋದಾ ಅಂತ. ಸೊ ಮಾರ್ನಿಂಗ್ ಸಮ್ವೇರ್ ಅರೌಂಡ್ ಬಿಫೋರ್ 11 o'clock ರೀಚ್ ಆಗ್ತಾ ಇದ್ದೀರಾ ನೀವು ಅಂದರೆ ಒಳ್ಳೆ ಲೆಗ್ ಸೂಪ್ ಸಿಗುತ್ತೆ, ಮಟನ್ ಲೆಗ್ ಸೂಪ್. ಒಳ್ಳೆ ಫ್ಲೇವರ್ಸ್ ಹಾಕಿ ಒಳ್ಳೆ ಬ್ಯಾಲೆನ್ಸ್ಡ್ ಲೆಗ್ ಸೂಪ್ ತುಂಬ ಚೆನ್ನಾಗಿದೆ.
ಅದ್ರ ಜೊತೆಗೆ ನೀವು ಟ್ರೈ ಮಾಡ್ಬೋದು, ಲೆಗ್ ಸೂಪ್ ಜೊತೆಗೆ ಇಡ್ಲಿ ಟ್ರೈ ಮಾಡ್ಬೋದು, ತಟ್ಟೆ ಇಡ್ಲಿ. ಇವ್ರು ಕೊಡೋದು ನಾರ್ಮಲ್ ಅಕ್ಕಿ ಇಡ್ಲಿ ಅಲ್ಲ, ರವೆ ಇಡ್ಲಿ ಕೊಡ್ತಾರೆ, ರವೆ ತಟ್ಟೆ ಇಡ್ಲಿ. ಸೊ ತುಂಬಾ ಚೆನ್ನಾಗಿರುತ್ತೆ, ಸಾಫ್ಟ್ ಆಗೂ ಇರುತ್ತೆ. ಪ್ಲಸ್ ನಿಮ್ಗೆ ಅಕ್ಕಿ ಇಡ್ಲಿಯಲ್ಲಿ ಏನಂದ್ರೆ, ಅಕ್ಕಿ ಇಡ್ಲಿ ಸ್ವಲ್ಪ ಲೈಕ್ ಬಿಸಿ ಕಮ್ಮಿ ಆದ್ರೆ ಅಂಟಂಟು ಮುದ್ದೆ ತರ ಆಗೋಗುತ್ತೆ. ಸೊ ರವೆಯಲ್ಲಿ ನಿಮ್ಗೆ ಆ ತರ ಆಗಲ್ಲ. ಸೊ ಇಡ್ಲಿ ವಾಸ್ ರಿಯಲಿ ಗುಡ್. ಸೊ ಇನ್ನೇನು ಟ್ರೈ ಮಾಡ್ಬೋದು ಅಂದ್ರೆ ಮಟನ್ ನಲ್ಲಿ ಮೂಳೆ ಫ್ರೈ. ಸೊ ನಲ್ಲಿ ಇಟ್ಸ್ ಒನ್ ಆಫ್ ದೇರ್ ಸಿಗ್ನೇಚರ್ ಡಿಶ್ ಅನ್ಬೋದು. ತುಂಬಾ ಚೆನ್ನಾಗಿತ್ತು ಮಟನ್ ನಲ್ಲಿ ಮೂಳೆ ಫ್ರೈ. ಸೊ ಅದಾದ್ಮೇಲೆ ಲೈಕ್ ಮಟನ್ ಕೀಮಾ ದೋಸಾ ಟ್ರೈ ಮಾಡ್ಬೋದು ನೀವು, ಅದು ತುಂಬಾ ಚೆನ್ನಾಗಿದೆ. ಸೊ ಮಟನ್ ಐಟಮ್ ಅಲ್ಲಿ ನೀವೇನೇ ತಗೊಂತಾ ಇದ್ರೇನು ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿದೆ. ಸೊ ವೆನ್ ಯು ಆರ್ ಗೋಯಿಂಗ್ ಟುವರ್ಡ್ಸ್ ಮೈಸೂರ್, ಡೋಂಟ್ ಫಾರ್ಗೆಟ್ ಟು ಎಕ್ಸ್ಪ್ಲೋರ್ ವೈಶಾಲಿ ರೆಸ್ಟೋರೆಂಟ್. ಸೊ ಇಷ್ಟು ಹೇಳ್ತಾ ನಾವು ಹೋಗೋಣ ಇವಾಗ ಗಗನಚುಕ್ಕಿ ಕಡೆಗೆ. ನೀರು ಬೀಳೋ ಜಾಗದಲ್ಲಿ ಬಿಯರ್ ಬಿದ್ದಿದ್ರೆ ನಮ್ಮವರೆಲ್ಲ ಸೊ ಇವಾಗ ಗಗನಚುಕ್ಕಿ ಬರ್ಚುಕ್ಕಿ ಮಳೆ ಬಿದ್ದಿರೋದ್ರಿಂದ ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ ನೋಡೋಕ್ಕೆ. ಸೊ ಜಸ್ಟ್ ನೀವೇನಾದ್ರು ರೈಡ್ ಪ್ಲ್ಯಾನ್ ಮಾಡ್ತಾ ಇದ್ದರೆ ಪ್ಲೀಸ್ ವಿಸಿಟ್ ಗಗನಚುಕ್ಕಿ ಆ್ಯಂಡ್ ಬರ್ಚುಕ್ಕಿ. ಸೊ ಥ್ಯಾಂಕ್ ಯು, ಲೆಟ್ ಅಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್. ಅಂಟಿಲ್ ದೆನ್ ಬಾಯ್.